ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ನೀವು CNBC ಅವಾಜ್ನೇ ಆಗಲಿ ಮತ್ತು ಜಿ ಬಿಸ್ನೆಸ್ನೇ ಆಗಲಿ ಅಲ್ಲಿ ಎಕ್ಸ್ಪರ್ಟ್ಗಳ ಬರ್ತಾರ. ಅವ್ರ ಎಕ್ಸ್ಪರ್ಟ್ಗಳು ಬಂದು ನಿಫ್ಟಿದ್ ಈಗ 20,000 ಮ್ಯಾಗ ಐತಿ, ನೆಕ್ಸ್ಟ್ 25,000 ಹೋಗ್ಬೋದ, ಬಿದ್ರೆ 19,000 ತನಕ ಬೀಳ್ಬೋದ ಅಂತ ಲೆವೆಲ್ಗಳನ್ನ ಹೇಳ್ತಾರ. ಮತ್ತು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಇದಾವೆ. ಆ ಯೂಟ್ಯೂಬ್ ಚಾನಲ್ನಾಗನು ನೀವು ವಿಡಿಯೋಗಳು ನೋಡಿರ್ಬೋದ. ಈಗ HDFC ಬ್ಯಾಂಕ್ ಇಷ್ಟು ಲೆವೆಲ್ಗೆ ಐತಿ, ಏರಿದ್ರೆ ಇಷ್ಟು ಇರ್ಬೋದ, ಬಿದ್ರೆ ಇಷ್ಟು ಬೀಳ್ಬೋದ, ಮತ್ತು ಇದ್ರ ಕಡೆ ಸ್ಟಾಪ್ ಲಾಸ್ ಹಾಕ್ರಿ, ಇದ್ರ ಮ್ಯಾಗ ಟಾರ್ಗೆಟ್ ತೋರಿ ಅಂತ ಎಲ್ಲ ನೀವು ಕೇಳಿರ್ಬೋದು. ಇವು ಲೆವೆಲ್ಗಳನ್ನ ಹೆಂಗೆ ಲೆವೆಲ್ಗಳನ್ನ ಕಂಡು ಹಿಡಿತಾರೆ ಎಕ್ಸ್ಪರ್ಟ್, ಮತ್ತು ನಾವು ಹೆಂಗೆ ಎಕ್ಸ್ಪರ್ಟ್ಗಳ ಥರ ಲೆವೆಲ್ಗಳನ್ನ ಕಂಡು ಹಿಡಿದು ಟ್ರೇಡನ್ನು ತೊಗೋಬೋದು, ಮತ್ತು ಸ್ಟಾಕ್ ಮ್ಯಾಗ ಹೋಗ್ತೈತಿ ಏನು ಕಡೆ ಹೋಗ್ತೈತಿ ಹೆಂಗೆ ನಾವು ಪ್ರಿಡಿಕ್ಟ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋನಾಗ ಕಲಿಯೋಣ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಕಲಿಯೋಣ ನೋಡ್ರಿ. ವೀಕ್ಷಕರೇ, ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗೆ ಇನ್ನೊಂದು ಹೆಸರ್ಲೇನು ನೀವು ಕೇಳಿರ್ಬೋದು. ಸ್ಟಾಕ್ ಮಾರ್ಕೆಟ್ನಾಗ ನಿಮಗೆ ಸ್ವಲ್ಪ ಏನ್ರಿ ಗೊತ್ತಿದ್ರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಝೋನ್ ಅಂತಲೂ ಕೇಳಿರ್ಬೋದು. ಡಿಮಾಂಡ್ ಆ್ಯಂಡ್ ಸಪ್ಲೈ ಝೋನ್ ಅಂತಂದ್ರೂ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ರೀ. ಸಪೋರ್ಟ್ ಅಂದ್ರೆ ಡಿಮಾಂಡ್ ಝೋನ್ ರೀ, ಮತ್ತು ರೆಸಿಸ್ಟೆನ್ಸ್ ಅಂದ್ರೆ ಸಪ್ಲೈ ಝೋನ್. ಸಪೋರ್ಟ್ ಅಂತಂತಂದ್ರೆ ಒಂದು ಎಕ್ಸಾಂಪಲೇ ನಾವು ತಿಳ್ಕೊಳ್ಳೋನು, ಯಾವುದೂ ವಸ್ತು ಕೆಳಗೆ ಬೀಳತೈತಂದ್ರೆ ಅದಕ್ಕೆ ತಡಿತೈತಲ್ಲ ರೀ, ಅದಕ್ಕೆ ಸಪೋರ್ಟ್ ಅಂತೇವಿ. ಮತ್ತು ಯಾವುದು ವಸ್ತು ಮ್ಯಾಗ ಏರ್ತಿರ್ತೈತಲ್ಲ ರೀ, ಅದಕ್ಕೆ ಏರಾಕ್ ಬಿಡಂಗಿಲ್ಲಲ್ಲ, ಅದು ಏರಾಕ್ ಬಿಡಂಗಿಲ್ಲ ಏನು ಝೋನ್ ಐತಲ್ಲ ರೀ, ಅದು ರೆಸಿಸ್ಟೆನ್ಸ್ ಅಂತಾರೆ ರೀ ಅದಕ್ಕೆ. ಈಗ ನಾವು ಒಂದು ಪ್ರಾಕ್ಟಿಕಲ್ ಲೈಫ್ಲೇ ಎಕ್ಸಾಂಪಲ್ ತಿಳ್ಕೊಳ್ಳೋಣ, ಅಂದ್ರೆ ನೀವು ಕರೆಕ್ಟಾಗಿ ರಿಲೇಟ್ ಅಪ್ ಮಾಡ್ಬೋದು ಇದು ಕಾನ್ಸೆಪ್ಟ್ಗೆ. ನೋಡ್ರಿ ವೀಕ್ಷಕರೇ, ನೀವು ನಿಮ್ಮ ಲೈಫ್ನಾಗ ಏನೋ ಕೆಟ್ಟ ನಡೆದೈತಿ, ನಿಮ್ದು ಡೌನ್ಫಾಲ್ ನಡೆದೈತೆ ಅಂತ ತಿಳ್ಕೊರಿ. ನೀವು ಅವಾಗ ಫುಲ್ ಡಿಮೋಟಿವೇಟ್ ಆಗಿರ್ತೀರಿ. ಅವಾಗ ನಿಮ್ದು ತಂದೆ ತಾಯಿ ಆಗಲಿ, ನಿಮ್ಮ ಮನೆಯವ್ರಾಗಲಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡೋಣ ನಿಮ್ದು ಮತ್ತು ಡಿಮೋಟಿವೇಶನ್ ಕಾನ್ಫಿಡೆನ್ಸ್ನಾಗ ಚೇಂಜ್ ಆಗಿ ನೀವು ಮತ್ತೆ ಬೆಳೆಯೋಕೆ ಸ್ಟಾರ್ಟ್ ಆಗ್ತೀರಿ. ಮತ್ತೊಂದು ಸಿನಾರಿಯಲ್ಲೇ ತಿಳ್ಕೊಂಡ್ರೆ ರೆಸಿಸ್ಟೆನ್ಸ್ ಅಂದ್ರೆ ಏನಂತ ನಿಮಗೆ ಗೊತ್ತಾಗ್ತೈತಿ. ನೋಡ್ರಿ, ನೀವು ಲೈಫ್ನಾಗ ಫುಲ್ ಸಕ್ಸಸ್ ಸಿಗತೈತಿ, ನೀವು ಫುಲ್ ನಿಮ್ಮ ಲೈಫ್ನಾಗ ಬೆಳೆಯತ್ತೀರಿ. ಖರೆ ಬೆಳೆಯೋತ್ ಮುಂದೆ ಹಂಗೆ ಬೆಳ್ಯಾಕೊಳಂಗಿಲ್ರಿ ಮಂದಿ. ಬೆಳೆಯೋತ್ ಮುಂದೆ ಸ್ವಲ್ಪ ಅಡೆತಡೆಗಳು ಬರ್ತಾವ, ಒಬ್ರವ್ರ ಮಂದಿ ಹೊಟ್ಟೆ ಕಿಸ್ ಪಡ್ತಾರ. ಅದು ರೆಸಿಸ್ಟೆನ್ಸ್ ಅನ್ಬೋದ್ರಿ ನಾವು ಅದಕ್ಕೆ. ಅಂದರೆ ನಿಮ್ಮ ರಿಲೇಟಿವ್ಸ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ದು ವೈರಿಗಳಾಗಲಿ ನಿಮ್ದು ಬೆಳೆಯೋದನ್ನು ಕಾಣಕ್ಕಾಗಿಲ್ಲ, ಅನಾನ ನಿಮ್ಗೆ ಅಡೆತಡೆಗಳನ್ನು ಹಾಕ್ಬೋದು. ಆ ಏನು ಅಡೆತಡೆಗಳು ಇದಾವಲ್ಲ ರೀ, ಅದಕ್ಕೆ ರೆಸಿಸ್ಟೆನ್ಸ್ ಅನ್ಬೋದ. ಮತ್ತು ಏನು ನೀವು ಒಂದು ಟೈಮ್ನಾಗ ನೀವು ಡೌನ್ಫಾಲ್ ನಡೆದಿತ್ತು, ಅವಾಗ ಏನು ಸಪೋರ್ಟ್ ಕೊಡ್ತಾರಲ್ಲ ರೀ, ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ತಂದೆ ತಾಯಿ ಆಗಲಿ, ಅದು ಸಪೋರ್ಟ್ ಅನ್ಬೋದು. ತೇತ್ರಿ, ನೀವು ಬೆಳಿತಿರ್ತೀರಿ, ಅವಾಗ ನಿಮಗೆ ಸಪೋರ್ಟ್ ಕೊಡ್ತಾರ ತಂದೆ ತಾಯಿಗಳು, ಅದ ಸಪೋರ್ಟ. ಮತ್ತು ನೀವು ಏರ್ತಿರ್ತೀರಿ, ನಿಮ್ದು ವೈರಿಗಳು ನಿಮ್ಗೆ ತಡಿತಾರಲ್ಲ ರೀ, ಅದ ರೆಸಿಸ್ಟೆನ್ಸ್. ತೇತ್ರಿ, ಮಾರ್ಕೆಟ್ನಾಗೂ ಸೇಮ್ ಕಾನ್ಸೆಪ್ಟ್ ರೀ. ಸ್ಟಾಕ್ ಏರೋದ್ ಮುಂದೆ ತಡಿತೈತೆ, ಅದಕ್ಕೆ ರೆಸಿಸ್ಟೆನ್ಸ್ ಅಂತೇವಿ. ಮತ್ತು ಸ್ಟಾಕ್ ಬೀಳೋದ್ ಮುಂದೆ ಸ್ಟಾಕದ ಪ್ರೈಸನ್ನು ತಡಿತೈತೆ, ಅದಕ್ಕೆ ಸಪೋರ್ಟ್ ಅಂತೇವಿ. ತೇತ್ರಿ, ಈಗ ಬರ್ರಿ ನಾವು ಚಾರ್ಟ್ನಾಗ ಹೋಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ಪ್ರಾಕ್ಟಿಕಲಿ. ನೋಡ್ರಿ ವೀಕ್ಷಕರೇ, ಇಲ್ಲಿ ನಾನು ನಿಫ್ಟಿದ ಚಾರ್ಟ್ ಓಪನ್ ಮಾಡೀನಿ. ನಿಫ್ಟಿದು ನೀವು ನೋಡ್ಬೋದಾ, ಇದು ಗ್ರೀನ್ ಕಲರ್ ಏನು ಮಾರ್ಕ್ ಮಾಡಿಲ್ಲ ರೀ, ಇದು ಬಾಕ್ಸ್, ಇದೆಲ್ಲ ಸಪೋರ್ಟ್ ಝೋನ್ ರೀ. ಮತ್ತು ಇದು ರೆಡ್ ಕಲರ್ ಏನು ಐತಲ್ಲ ರೀ ಬಾಕ್ಸ್, ಇದು ರೆಸಿಸ್ಟೆನ್ಸ್ ಝೋನ್. ನೋಡ್ರಿ ವೀಕ್ಷಕರೇ, ನಾ ಸಪೋರ್ಟ್ ಲೆವೆಲ್ ಅಂತ ಇದು ಗ್ರೀನ್ ಕಲರ್ ಬಾಕ್ಸ್ ಎತ್ತರ ಬೇಸಿಸ್ ಮ್ಯಾಗ ಮಾರ್ಕ್ ಮಾಡ್ಕೊಂಡೇನಂತ ಈಗ ಹೇಳ್ತೇನೆ ನೋಡ್ರಿ. ನೋಡ್ಬೋದು ವೀಕ್ಷಕರೇ, ಇಲ್ಲಿ ನೀವು ಪ್ರೈಸ್ ಒಂದ್ಸಲ ಕೆಳಗೆ ಬೀಳಾಕ್ ನೋಡಿತ, ಬಟ್ ಇದು ಗ್ರೀನ್ ಕಲರ್ ಬಾಕ್ಸ್ ಮ್ಯಾಗನ ಸಪೋರ್ಟ್ ತೊಗೊಂತ. ಮತ್ತೊಂದ್ಸಲ ನೋಡ್ರಿ, ಇಲ್ಲಿ ಪ್ರೈಸ್ ಕೆಳಗೆ ಹೋಗಕ್ಕೆ ಟ್ರೈ ಮಾಡಿತ, ಬಟ್ ಇದು ಗ್ರೀನ್ ಕಲರ್ ಬಾಕ್ಸ್ ಮ್ಯಾಗನ ಸಪೋರ್ಟ್ ತೊಗೊಂತ. ಮತ್ತು ಇದೊಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಐತ್ರಿ. ಇದು ನೋಡ್ರಿ, ಇದು ರೆಡ್ ಕಲರ್ದ. ಇದು ಯಾವ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹೇಳ್ರಿ. ನೀವು ಕರೆಕ್ಟ್ ಹೇಳ್ರಿ, ನಾವು ನಿಮ್ದು ಕಮೆಂಟ್ ಸೆಕ್ಷನ್ಗೆ ಲೈಕ್ ಮಾಡ್ತೇನೆ. ನೋಡ್ಬೋದು ವೀಕ್ಷಕರೇ, ಇಲ್ಲಿ ಪ್ರೈಸ್ ಕೆಳಗೆ ಹೋಗಕ್ಕೆ ಟ್ರೈ ಮಾಡಿತ್ತ. ಇಲ್ಲಿ ನೋಡ್ರಿ, ಚಲೋ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆತ, ಕೆಳಗೆ ಹೋಗಲಿಲ್ಲ, ಮತ್ತು ಅಲ್ಲಿ ಸಪೋರ್ಟ್ ತೊಗೊಂತ. ಮತ್ತೊಂದ್ಸಲ ಪ್ರೈಸ್ ಇಲ್ಲಿಂದ ಕೆಳಗೆ ಹೋಗಕ್ಕೆ ಟ್ರೈ ಮಾಡಿತ್ತ, ಬಟ್ ಇನ್ನೊಂದನ್ನು ಚಲೋ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆತ, ಪ್ರೈಸ್ ಕೆಳಗೆ ಹೋಗಲಿಲ್ಲ, ಮತ್ತು ಮ್ಯಾಗ ಹೋತ. 2-3 ಸಲ ಒಂದೇ ಲೆವೆಲ್ ಮ್ಯಾಗ, 2-3 ಸಲ ಒಂದೇ ಲೆವೆಲ್ ಮ್ಯಾಗನ ಸಪೋರ್ಟ್ ತೊಗೊಂಡು ಮ್ಯಾಗ ಹೋತಂತಂದ್ರೆ ಅದಕ್ಕೆ ನಾವು ಸಪೋರ್ಟ್ ಝೋನ್ ಅಂತೇವಿ. ತಿಳಿತ್ರಿ, 2 ಸಲ ರೇ ಮಿನಿಮಮ್ ತೊಗೋಬೇಕು. ಒಂದು ಸಲ ತೊಗೊಂಡ್ರೆ ಅದಕ್ಕೆ ನಾವು ಸಪೋರ್ಟ್ ಝೋನ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. 2-3 ಟೈಮ್ ಏನ್ರಿ ಒಂದೇ ಲೆವೆಲ್ ಮ್ಯಾಗನ, ಈಗ 20,000 ಲೆವೆಲ್ ಅಂತ ತಿಳ್ಕೊರಿ. ನಾ ಎಕ್ಸಾಂಪಲ್ ಕೊಡತ್ತೀನಿ. ನಿಫ್ಟಿದು 20,000 ಲೆವೆಲ್ ಮ್ಯಾಗ ನಿಫ್ಟಿ 2 ಸಲ ಬಿದ್ದಿತ್ತ, ಮತ್ತು 20,000 ಮ್ಯಾಗ ಬಂತ, ಮತ್ತು ಏರಿತ, ಮತ್ತು ಬಿತ್ತ, ಮತ್ತು 20,000 ಮ್ಯಾಗನ ಬಂದ. 20,000 ಅಂದ್ರೆ ಕರೆಕ್ಟ್ 20 ಇಲ್ರಿ, ಒಂದು 50-100 ಹಿಂದೆ ಮುಂದೆ ಇರ್ತೈತಿ. ಅದ ಲೆವೆಲ್ಕನ ಬಂತನ ಮತ್ತು ಸಪೋರ್ಟ್ ತೊಗೊಂಡು ಮ್ಯಾಗ ಹೊತ್ತು. ಹಿಂಗೆ ಅಂತಂದ್ರೆ ಇದಕ್ಕೆ ಸಪೋರ್ಟ್ ಝೋನ್ ಅಂತೇವಿ. 2-3 ಟೈಮ್ ಒಂದೇ ಲೆವೆಲ್ ಮ್ಯಾಗಿಂದನ ಏನ್ರಿ ಸಪೋರ್ಟ್ ತೊಗೊಂಡು ಪ್ರೈಸ್ ಮ್ಯಾಗ ಹೋತು ಅಂತಂದ್ರೆ ಅದಕ್ಕೆ ನಾವು ಸಪೋರ್ಟ್ ಝೋನ್ ಅಂತೇವಿ. ಈ ಥರ ನೀವು ಸಪೋರ್ಟ್ ಝೋನನ್ನು ಮಾರ್ಕ್ ಮಾಡ್ಕೋಬೇಕು. ಆಮ್ಯಾಗ ಯಾವಾಗ ಬಾಯ್ ಮಾಡ್ಬೇಕು ನಾವು, ಈಗ ಹೇಳಿ ನಾ ಸಪೋರ್ಟ್ ಝೋನ್ ಅಂತಂದ್ರೆ ಏನಂತ. ಈಗ ಯಾವಾಗ ನಾವು ಬಾಯ್ ಮಾಡ್ಬೇಕು ಹೇಳ್ತೇನೆ ನೋಡ್ರಿ. ಯಾವಾಗ ಪ್ರೈಸ್, ಈಗ ನೋಡ್ರಿ ನಾವು ಬಾಯಿಂಗ್ ಹೇಳ್ತೇನೆ ನಿಮಗೆ, ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ. ನೋಡ್ರಿ ವೀಕ್ಷಕರೇ, ಇಲ್ಲಿ ಪ್ರೈಸ್ 2-3 ಟೈಮ್ ಇಲ್ಲಿ ಸಪೋರ್ಟ್ ತೊಗೊಂತ, ಆಮ್ಯಾಗ ನೆಕ್ಸ್ಟ್ ಮ್ಯಾಗ ಹೋಗಾತತ್ತ ಮತ್ತು ರೆಸಿಸ್ಟೆನ್ಸ್ ತೊಗೊಂತ. ನಾ ರೆಸಿಸ್ಟೆನ್ಸ್ದು ಆಮ್ಯಾಗ ಹೇಳ್ತೇನೆ, ಕನ್ಫ್ಯೂಷನ್ ಆಗೋದು ಬೇಡ ನಿಮ್ಗೆ.
ಮತ್ತು ಮ್ಯಾಗ ಹೋತ ರೆಜಿಸ್ಟೆನ್ಸ್ ತೊಗೊಂತ ಮತ್ತು ಕೆಳಗೆ ಬಂತ ಖರೆ ನಮ್ದು ಲೆವೆಲ್ ಕಡೆ ಬರಲಿಲ್ಲ, ನಡ್ಕಣ ಎಲ್ಲೋ ಸಪೋರ್ಟ್ ತೊಗೊಂತ ಮತ್ತು ಮ್ಯಾಗ ಹೋತ ಮತ್ತು ಮ್ಯಾಗ ರೆಜಿಸ್ಟೆನ್ಸ್ ತೊಗೊಂಡು ಮತ್ತು ಕೆಳಗೆ ಬಂತ ಮತ್ತು ನೋಡ್ರಿ ಇಲ್ಲಿ ಪ್ರೀವಿಯಸ್ ಎಲ್ಲಿ ಸಪೋರ್ಟ್ ತೊಗೊಂಡಿತ್ತಲ್ಲ ರೀ, ಇಲ್ಲಿ ನೋಡ್ರಿ ಇಲ್ಲಿ 2-3 ಟೈಮ್ ಈ ಸೈಡ್ ತೊಗೊಂಡಿತ್ತು ಸಪೋರ್ಟ್. ನೆಕ್ಸ್ಟು ಇಲ್ಲಿಯೂ ನೋಡ್ಬೋದು ನೀವು ಅದ ಲೆವೆಲ್ಗೆ ಬಂದನ ಸಪೋರ್ಟ್ ತೊಗೊಂತ. ಈ ಟೈಮಕ್ಕೆ ನೀವು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಚಲೋ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡ್ರಿ ಇಲ್ಲಿ ಆಗೈತಿ, ಚಲೋ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ನಾ ಪ್ರೀವಿಯಸ್ ವಿಡಿಯೋನಾಗ ಕಲ್ಸೇನು ಇದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾವುದಂತ. ಇಲ್ಲಿ ನೀವು ನೋಡ್ಬೋದು, ನಾ ಮಾರ್ಕ್ ಮಾಡಿ ತೋರಿಸ್ತೇನೆ ನೋಡ್ರಿ. ಇದು ಚಲೋ ಒಂದು ಗ್ರೀನ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಗೈತಿ. ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಹೈ ಲೋನ್ನ ಮಾರ್ಕ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ಚಲೋ ಗ್ರೀನ್ ಕ್ಯಾಂಡಲ್ ಆಗೈತಿ. ಈ ಕ್ಯಾಂಡಲ್ ಮ್ಯಾಗ ನೀವು ಬಾಯ್ ಮಾಡ್ಬೇಕಾ. ಮತ್ತು ಸ್ಟಾಪ್ ಲಾಸ್ ನಿಮ್ದು ಸಪೋರ್ಟ್ ಲೆವೆಲ್ದ 0.5 ರೂಪೀಸ್ ಬಫರ್ ಇಟ್ಟ ನೀವು ಕೆಳಗೆ ಸ್ಟಾಪ್ ಲಾಸನ್ನು ಹಚ್ಬೋದು. ಮತ್ತು ಟಾರ್ಗೆಟ್ ನೆಕ್ಸ್ಟ್ ರೆಜಿಸ್ಟೆನ್ಸ್ ಬರೋ ತನಕ ನೀವು ಈ ಟ್ರೇಡ್ನಾಗ ಇರ್ಬೋದು. ನೋಡ್ರಿ ವೀಕ್ಷಕರೇ, ಇಲ್ಲಿ ಸಪೋರ್ಟ್ ತೊಗೊಂಡ ಪ್ರೈಸ್ ನೋಡ್ರಿ ಹೆಂಗೆ ಇರೈತಿ ನೋಡ್ಬೋದು ನೀವು. ಇಲ್ಲಿ ಸಪೋರ್ಟ್ ತೊಗೊಂತ ನೋಡ್ರಿ ಪ್ರೈಸ್ ಒಮ್ಮೆ ಮ್ಯಾಗ ಇಲ್ಲ, ಹಿಂಗೆ ಕೆಳಗೆ ಮ್ಯಾಗ ಆಗ್ತೈತಿ. ನಿಮ್ಮ ಕಡೆ ಪೇಷನ್ಸ್ ಇರಬೇಕು. ನೋಡ್ರಿ ಸಪೋರ್ಟ್ದು ಏನು ಬೆನಿಫಿಟ್ ಅಂತಂದ್ರೆ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ನೀವು ಕಲಿತ್ರೆ ಸ್ವಲ್ಪ ಸ್ಟಾಪ್ ಲಾಸ್ನಾಗ ಹೆಚ್ಚು ಟಾರ್ಗೆಟನ್ನು ಪಡಿಬೋದು. ಯಾವಾಗೂ ನೀವು ಟ್ರೇಡಿಂಗ್ನಾಗ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆಗಲಿ, ಇಂಟ್ರಾಡಿ ಟ್ರೇಡಿಂಗ್ ಆಗಲಿ, ಆಪ್ಷನ್ ಟ್ರೇಡಿಂಗ್ ಆಗಲಿ, ನೀವು ಏನ್ರಿ ಟ್ರೇಡಿಂಗ್ನಾಗ ಸಕ್ಸಸ್ಫುಲ್ ಆಗ್ಬೇಕಂತಂದ್ರೆ ನಿಮ್ದು ಯಾವಾಗೂ ಲಾಸ್ ಕಮ್ಮಿ ಇರಬೇಕು, ಪ್ರಾಫಿಟ್ ಹೆಚ್ಚಿರ್ಬೇಕು. ನೀವು ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸದ ಪ್ರಕಾರ ಇದು ಸ್ಟ್ರಾಟಜಿಯನ್ನು ಕಲಿತು ನೀವು ಟ್ರೇಡನ್ನು ತೊಗೊಂಡ್ರಿ ಅಂದ್ರೆ ನಿಮ್ದು ಲಾಸ್ ಎಷ್ಟಾಗ್ತೈತೆ ಅಷ್ಟು ಕಡಿಮೆ ಆಗ್ತೈತಿ, ಪ್ರಾಫಿಟ್ ಆದ್ರೆ ಭಾಳ ಹೆಚ್ಚಾಗೋ ಚಾನ್ಸಸ್ ಇರ್ತೈತಿ. ಅನಾನ ವೀಕ್ಷಕರೇ, ಈ ಸ್ಟ್ರಾಟಜಿಯನ್ನು ನೀವು ಫಾಲೋ ಮಾಡ್ಬೇಕು. ತಿಳಿತ್ರಿ 2-3 ಟೈಮ್ ಯಾವ ಲೆವೆಲ್ ಮ್ಯಾಗ ಸಪೋರ್ಟ್ ತೊಗೊಂಡು ಮ್ಯಾಗ ಹೋಗ್ತೈತಲ್ಲ ರೀ, ಅದಕ್ಕೆ ಸಪೋರ್ಟ್ ಝೋನ್ ಅಂತೀವಿ. ನೆಕ್ಸ್ಟ್ ಟೈಮ್ ಪ್ರೈಸ್ ಯಾವಾಗ ಆ ಸಪೋರ್ಟ್ ಝೋನಿಗೆ ಬಂದು ಒಂದು ಚಲೋ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಮಾಡಿತ್ತಂದ್ರೆ ಆ ಕ್ಯಾಂಡಲ್ನ ಎಂಟ್ರಿ ತೊಗೊಳೋದ ಮತ್ತು ಸಪೋರ್ಟ್ ಲೆವೆಲ್ದ ಕೆಳಗೆ ಸ್ಟಾಪ್ ಲಾಸ್ ಇಡೋದು. ತಿಳಿತ್ರಿ ಸಪೋರ್ಟದ ಬಗ್ಗೆ. ಈಗ ರೆಜಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ. ಈಗ ನಾ ಎಲ್ಲ ಡ್ರಾಯಿಂಗ್ ಎಲ್ಲ ರಿಮೂವ್ ಮಾಡೇನಿ. ಈಗ ರೆಜಿಸ್ಟೆನ್ಸ್ ಬಗ್ಗೆ ಕಲಿಯೋಣ ನೋಡ್ರಿ. ಪ್ರೈಸ್ ಇಲ್ಲಿ ಸಪೋರ್ಟ್ ತೊಗೊಂಡು ಮ್ಯಾಗ ಹೋತ, ಒಂದ್ಸಲ ಇದ ಲೆವೆಲ್ ಮ್ಯಾಗ ರೆಜಿಸ್ಟೆನ್ಸ್ ತೊಗೊಂತ ಮತ್ತು ಕೆಳಗೆ ಬಂತ, ಮತ್ತೊಂದು ಸಲ ಇದ ಲೆವೆಲ್ ಮ್ಯಾಗ ರೆಜಿಸ್ಟೆನ್ಸ್ ತೊಗೊಂತ್ರಿ. 2 ಸಲ ರೆಜಿಸ್ಟೆನ್ಸ್ ತೊಗೊಂತ ಅಂದ್ರೆ ನಮಗೆ ಗುರ್ತಾತ ಇದು ರೆಜಿಸ್ಟೆನ್ಸ್ ಲೆವೆಲ್ ಅಂತ. ನಾವು ಈ ಥರ ರೆಜಿಸ್ಟೆನ್ಸ್ ಲೆವೆಲನ್ನು ಮಾರ್ಕ್ ಮಾಡ್ಕೊಂಡು ಕೆಳಗೆ ಬಂತ ಸಪೋರ್ಟ್ ತೊಗೊಂತ ಮತ್ತು ಮ್ಯಾಗ ಹೋತ, ಮತ್ತು ಕೆಳಗೆ ಬಂತ ಮತ್ತು ರೆಜಿಸ್ಟೆನ್ಸ್ ತೊಗೊಂಡು ಕೆಳಗೆ ಬಂತ, ಮತ್ತು ಮ್ಯಾಗ ಹೋಗಿ ಎಲ್ಲಿ ರೆಜಿಸ್ಟೆನ್ಸ್ ತೊಗೊಂಡಿತ್ಲ ರೀ ಅದ ಝೋನ್ಗೆ ಬಂದ ಮತ್ತು ರೆಜಿಸ್ಟೆನ್ಸ್ ತೊಗೊಂತ. ಈ ಲೆವೆಲ್ ನೋಡ್ರಿ, ಇದು ನಾ ಸರ್ಕಲ್ ಮಾಡತ್ತೇನೆ. ಈ ಲೆವೆಲ್ನಾಗ ನೀವು ಶಾರ್ಟ್ ಪೊಸಿಷನನ್ನು ತೊಗೋಬೇಕಂತಂದ್ರೆ ಈ ಲೆವೆಲ್ ಮ್ಯಾಗ ಒಂದು ಚಲೋ ಬೇರಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಮಾಡಿದ ಆ ಕ್ಯಾಂಡಲ್ಸ್ಟಿಕ್ನ ಎಂಟ್ರಿ ತೊಗೋಬೇಕ್ರಿ. ಮತ್ತು ರೆಸಿಸ್ಟೆನ್ಸದ ಹಾಯ್ದ ಮ್ಯಾಗ ಸ್ಟಾಪ್ ಲಾಸ್ ಇಡಬೇಕು. ಮತ್ತು ನೀವು ಶಾರ್ಟ್ ಟರ್ಮದ ಡಿಲಿವರಿನಾಗ ಬಾಯ್ ಮಾಡಿದ್ರೆ ನಿಮ್ಮ ಸ್ಟಾಕ್ ಈ ಲೆವೆಲ್ ಮ್ಯಾಗ ಬರೋಣ ಸೆಲ್ ಮಾಡ್ಬೋದು. ತಿಳಿತ್ರಿ. ಮತ್ತು ನೀವು ಏನ್ರಿ ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ ಟ್ರೇಡಿಂಗನ್ನು ಮಾಡ್ತಿದ್ರೆ ಈ ಲೆವೆಲ್ ಮ್ಯಾಗ ನೀವು ಶಾರ್ಟ್ ಪೊಸಿಷನನ್ನು ತೊಗೋಬೋದು. ಮತ್ತು ಯಾವ ಕ್ಯಾಂಡಲ್ ಮ್ಯಾಗ ನೀವು ಎಂಟ್ರಿ ತೊಗೊಂಡಿರ್ತೀರಿ ಆ ಕ್ಯಾಂಡಲ್ದ ಹಾಯ್ನೂ ನೀವು ಸ್ಟಾಪ್ ಲಾಸ್ ಇಡ್ಬೋದು. ಇಲ್ಲಿಗೆ ನಿಮ್ದು ರೆಜಿಸ್ಟೆನ್ಸದ ಮ್ಯಾಗ 1-2 ರೂಪಾಯಿ ಬಫರ್ ಇಟ್ಟು ಸ್ಟಾಪ್ ಲಾಸ್ ಇಡ್ಬೋದು. ತಿಳಿತ್ರಿ. ಇಷ್ಟೇ ಈಸಿ ಕಾನ್ಸೆಪ್ಟ್ ರೀ. ಮೇನ್ ಏನಂತಂದ್ರೆ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಯಾವಾಗ ವರ್ಕ್ ಆಗ್ತೈತೆ ಅಂತಂದ್ರೆ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸು ಕಲಿಬೇಕು, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆನೂ ಕಲಿಬೇಕು. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಎರಡೂ ಮರ್ಜ್ ಮಾಡಿ ನಿಮ್ದು ಸ್ಟ್ರಾಟಜಿಯನ್ನು ಎಕ್ಸಿಕ್ಯೂಟ್ ಮಾಡ್ರೆ ಇದ್ರಾಗ ಹೆಚ್ಚು ಪ್ರೊಬ್ಯಾಬಿಲಿಟಿ ಐತಿ ನೀವು ಟ್ರೇಡಿಂಗ್ನಾಗ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಭಾಳ ಐತಿ. ನೀವು ಬರೀ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಯೂಸ್ ಮಾಡ್ತೀನಿ ಅಂತಂದ್ರೂ ನಿಮ್ದು ಪ್ರೊಬ್ಯಾಬಿಲಿಟಿ ಭಾಳ ಕಮ್ಮಿ ಆಗ್ತೈತಿ. ನೀವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ ಮತ್ತು ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಎರಡೂ ಕೂಡಿ ನೀವು ಏನ್ರಿ ಟ್ರೇಡನ್ನು ತೊಗೊಂಡ್ರೆ ನಿಮ್ದು ಗೆಲ್ಲೋ ಚಾನ್ಸಸ್ ಹೆಚ್ಚಿರ್ತೈತಿ. ಅನಾನ ವೀಕ್ಷಕರೇ, ನೀವು ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಕಲಿತ್ರಿ ಅಂದ್ರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆನೂ ಕಲಿಬೇಕು. ನಂದು ಈ ಕೋರ್ಸ್ ನಡೆದೈತಲ್ಲ ರೀ, ಈ ಕೋರ್ಸ್ನಾಗ ನಾ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆನೂ ಕಲ್ಸಾವಿದ್ದೀನಿ, ಎಲ್ಲದ್ರ ಬಗ್ಗೆ ಕಲ್ಸಾವಿದ್ದೀನಿ ಫ್ರೀನಾಗ ಕನ್ನಡನಾಗ. ಅನಾನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಿಳಿತ್ರಿ ವೀಕ್ಷಕರೇ, ಇಷ್ಟೇ ಐತ್ರಿ ಈಸಿ. ಪ್ರೈಸ್ 2-3 ಟೈಮ್ ಒಂದೇ ಲೆವೆಲ್ ಮ್ಯಾಗನ ಸಪೋರ್ಟ್ ತೊಗೊಂಡು ಮ್ಯಾಗ ಹೋತಂದ್ರೆ ಅದಕ್ಕೆ ಸಪೋರ್ಟ್ ಲೆವೆಲ್ ಅಂತೀವಿ. ಮತ್ತು ಸ್ಟಾಕದ ಪ್ರೈಸ್ ಮ್ಯಾಗ ಇರುತ್ತೆ ಮುಂದೆ 2-3 ಟೈಮ್ ಏನರ ರೆಜಿಸ್ಟೆನ್ಸ್ ತೊಗೊಂಡು ಕೆಳಗೆ ಬಂತಂದ್ರೆ ಆ ಲೆವೆಲ್ಗೆ ನಾವು ರೆಜಿಸ್ಟೆನ್ಸ್ ಲೆವೆಲ್ ಅಂತೀವಿ. ಸಪೋರ್ಟ್ ಮ್ಯಾಗ ಬಂತಂದ್ರೆ ಬಾಯ್ ಮಾಡೋದು, ರೆಜಿಸ್ಟೆನ್ಸ್ ಮ್ಯಾಗ ಸ್ಟಾಕ್ ಬಂತಂದ್ರೆ ಸೆಲ್ ಮಾಡೋದು. ಮತ್ತು ಎಲ್ಲ ಎಕ್ಸ್ಪರ್ಟ್ಗಳು ಇದ್ದ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾರೆ. ತಿಳಿತ್ರಿ. ಅವ್ರು ಹೆಂಗೆ ಈಗ ನೋಡ್ರಿ, ಇಲ್ಲಿ ಹೇಳ್ತೇನೆ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ. ಈಗ ಇಲ್ಲಿ ನಿಫ್ಟಿ 19,000 ರೂಪಾಯಿಗೆ ಇತ್ತು. ಇಲ್ಲಿ ಬಿದ್ದರೆ ಎಷ್ಟು ಬೀಳ್ಬೋದು ಅಂತಂದ್ರೆ ನೋಡ್ಬೋದು, ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ ಐತಿ, ಇಲ್ಲಿ ತನಕ ಬೀಳ್ಬೋದು. ಇದು ಎಷ್ಟೈತಿ 17,000 ಲೆವೆಲ್ಗೆ ಒಂದು ಸಪೋರ್ಟ್ ಐತಿ ಅಂತ ಅವ್ರು ಎಕ್ಸ್ಪರ್ಟ್ ಹೇಳ್ತಾರೆ. 17,000ಕ್ಕೂ ಏನ್ರಿ ಪ್ರೈಸ್ ತಡೀಲಿಲ್ಲ ಅಂತಂದ್ರೆ ನೆಕ್ಸ್ಟ್ 15,500 ಬರೋ ಚಾನ್ಸಸ್ ಐತಿ. ಹಿಂಗೆ ಟಿ ವಿನ ಎಕ್ಸ್ಪರ್ಟ್ಗಳು ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯೂಟ್ಯೂಬ್ ಚಾನೆಲ್ದವ್ರು ಅವ್ರು ಹೇಳ್ತಾರೆ. ಮತ್ತು ನಾ ಪರ್ಸ್ನಲಿ ಸದ್ಯಕ್ಕೆ ಇದೇ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಲೆವೆಲ್ಗಳನ್ನು ಹೇಳ್ತೇನೆ ನಿಮಗೆ. ನಾನು ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತ್ರಿ. ಈ ವಿಡಿಯೋ ನಿಮಗೆ ತಿಳಿಲಿಲ್ಲ ಅಂದ್ರೆ 2-3 ಟೈಮ್ ನೋಡಿರಿ, ಬರ್ಕೋರಿ. ಯಾಕಂತಂದ್ರೆ ಇದ್ರನ್ಯಾಗ ಸ್ವಲ್ಪ ನೀವು ಟೈಮನ್ನು ಕೊಟ್ಟಿದ್ರ ಬಗ್ಗೆ ಕಲಿತ್ರಿ ಅಂದ್ರೆ
ಇದ್ರಲ್ಲೇ ಲಾಸ್ ಏನಿಲ್ಲ, ನೀವು ಇದ್ರಲ್ಲೇ ಆರಾಮ ರೊಕ್ಕನ ಮಾಡ್ಬೋದು ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಕಳ್ಕೊಳ್ಳೋದ್ರಿಂದನೂ ಉಳಿಬೋದು ಇದ್ರಲ್ಲೇ ಈ ಸ್ಟ್ರಾಟಜಿಲಿ. ತಿಳಿತ್ರಿ ವೀಕ್ಷಕರೇ, ಇಷ್ಟೇ ಐತಿ ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋಗೆ ಲೈಕ್ ಮಾಡಿರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳು ಮಾಡ್ತಿರ್ತೀನಿ. ಮತ್ತು ಇಂಥ ವಿಡಿಯೋಗಳ ಸಂಬಂಧ ಫೀಸ್ ಇಸ್ಕೋತಾರೆ ಬರೆದವ್ರು, ನಾ ಫ್ರೀನಾಗ ಹೇಳ್ತೀನಿ, ನನಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.